BJP ಮತ್ತು JDS ಮೈತ್ರಿ. ಈ ಮೈತ್ರಿ ಏನಿದೆ, ಈ ಮೈತ್ರಿ ಆದ ದಿನದಿಂದ ಬೇರೆ ಬೇರೆ ರೀತಿಯ ಸಂದೇಶಗಳು ಕರ್ನಾಟಕ ರಾಜಕಾರಣದಲ್ಲಿ ಬರ್ತಾರೆ. ಇವರ ಮೈತ್ರಿ ಎಂತಹದು? ಅದು ಸ್ನೇಹವ ಅಥವಾ ರಾಜಕೀಯ ಅನಿವಾರ್ಯತೆನಾ? ಹಾಗಿದ್ದರೆ ಈ ಮೈತ್ರಿ ಎಷ್ಟು ಕಾಲ ನಡೆಯುತ್ತೆ? ಇಂತಹ ಪ್ರಶ್ನೆಗಳು ಚರ್ಚೆ ನಡೀತಾನೆ ಇದೆ. ಚುನಾವಣೆ ಬಂದಾಗ ಯಾವುದೋ ಒಂದು ಚುನಾವಣೆ ಬಂದರೆ ಈ ಚುನಾವಣೆಯಲ್ಲಿ ಏನಾದರೂ ಇವ್ರ ನಡುವೆ ಹೊಂದಾಣಿಕೆ ಆಗುತ್ತಾ, ಯಾವ ಟಿಕೆಟು, ಇಂಥ ಚರ್ಚೆಗಳು ನಡೀತವೆ. ಅದರ ಜೊತೆಗೆ JDSನಲ್ಲಿ ಅವರು ಸತತವಾಗಿ ಅವರ ನಾಯಕರಾದಂಥ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಅವರ ಮಗ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಕಾರ್ಯಕರ್ತರು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಂದು ರಾಜಕೀಯ ಪಕ್ಷ ಅಂತಹ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಇಟ್ಟುಕೊಳ್ಳೋದು ತಪ್ಪಲ್ಲ. ಆದರೆ ಮಿತ್ರ ಪಕ್ಷ ಇರುವಾಗ ಅವರ ಅಭಿಪ್ರಾಯ ಕೂಡ ಮುಖ್ಯ ಅಲ್ಲ. BJP ಇನ್ನೊಂದು ರೀತಿ ಮಾತನಾಡ್ತಾ ಇದೆ. ಅವರೆಲ್ಲೂ ಕೂಡ ಕರ್ನಾಟಕದಲ್ಲಿ NDA ಅನ್ನುವ ಶಬ್ದವನ್ನು ಬಳಸ್ತಾನೆ ಇಲ್ಲ. ಮಿತ್ರ ಪಕ್ಷ ಅಂತ ಕೂಡ ಕನಿಷ್ಠ ಗೌರವವನ್ನು ಕೂಡ JDS ಕೊಡ್ತಾ ಇಲ್ಲ ಅವರು. ಅಂಥದ್ದು ನೋಡಿದಾಗ ಪಾಪ ಅನಿಸುತ್ತೆ ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ. ಯಾಕೆ ಪಾಪ ಅನಿಸುತ್ತೆ ಅಂತಂದರೆ, ಏನೇ ಇರಲಿ ಕರ್ನಾಟಕದ ಹಿರಿಯ ರಾಜಕಾರಣಿಗಳವರು, ಅವ್ರದ್ದೇ ಆದ ಸ್ಥಾನಮಾನ ಗೌರವಗಳಿವೆ. ನಾನು ಭಾಳ ಸಂದರ್ಭದಲ್ಲಿ ಹೇಳೋ ಹಾಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರ ಫಸ್ಟ್ ಟರ್ಮ್ನಲ್ಲೂ ಕೂಡ ಗ್ರಾಮ ವಾಸ್ತವ್ಯ ಅಂತ ಮಾಡಿದ್ದು, ರೈತರ ಸಾಲವನ್ನು ಮನ್ನಾ ಮಾಡಿದ್ದು, ನೋಬಡಿ ಕ್ಯಾನ್ ಕ್ವಶನ್ ಇಟ್, ನೋಬಡಿ ಕ್ಯಾನ್ ಕ್ವಶನ್ ಇಟ್. ಆ ರೀತಿ ಕೆಲಸ ಮಾಡಬೇಕು. ಇನ್ನು ದೇವೇಗೌಡರ ಮಟ್ಟಿಗೆ ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ದೇವೇಗೌಡರಿಗೂ ಹೇಳಿದ್ದೀನಿ, ಅವರು ಮುಖ್ಯಮಂತ್ರಿಯಾಗಿಯೋ ಪ್ರಧಾನಿಯಾಗೋ ಮುಂದುವರಿಬೇಕಾಗಿತ್ತು ಅಂತ. ಅವರಿಗೆ ಆ ಶಕ್ತಿ ಇತ್ತು, ಅತ್ಯುತ್ತಮ ಆಡಳಿತಗಾರರು. ಇಂಥ ಇವರ ಪಕ್ಷವನ್ನು BJP ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಮತ್ತು ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಆ ಪಕ್ಷ ಜೊತೆ ಏನಾದರೂ ಆಗಬೇಕು ಅಂದರೆ ಮೋದಿ ಹತ್ರ ಮಾತಾಡಬೇಕು, ಅಮಿತ್ ಶಾ ಹತ್ರ. ಸ್ಥಳೀಯ ನಾಯಕರುಗಳು ಇವ್ರಿಗೆ ಕ್ಯಾರೆ ಅಂತ ಇದೆ. ಅದ್ರ ಜೊತೆಗೆ BJP ಒಳಗಡೆ ಕೆಲವು ಆಟ ಆಡೋದು ಕುಮಾರಸ್ವಾಮಿ ಟ್ರೈ ಮಾಡೋದು ವರ್ಕೌಟ್ ಆಗಿದೆ. ಅದೇನು ಗೊತ್ತಾ? ಸೊ ರಾಜ್ಯ BJP ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ. ಸೊ ದೇವೇಗೌಡರ ಕುಟುಂಬಕ್ಕೂ V ಸೋಮಣ್ಣ ಅವರಿಗೂ ಒಂದು ಆತ್ಮೀಯ ಸಂಬಂಧ ಇದೆ. ಕಳೆದ ಚುನಾವಣೆಯಲ್ಲೇ ಒಂದೊಮ್ಮೆ BJP ಟಿಕೆಟ್ ಸಿಗದಿದ್ದರೆ JDS ಟಿಕೆಟ್ನಿಂದ ನಿಲ್ಲುವಷ್ಟರ ಮಟ್ಟಿಗೆ ಅದು ಭಾಳ ಆತ್ಮೀಯವಾದ ಸಂಬಂಧ. ಸೊ ಏನಾದರೂ ಮಾಡಿ ಸೋಮಣ್ಣವರನ್ನು BJP ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಒಂದು ಯತ್ನವನ್ನು ಕುಮಾರಸ್ವಾಮಿ ದೇವೇಗೌಡರೆಲ್ಲ ನಡೆಸಿದರು. ಸಕ್ಸಸ್ ಆಗಿದೆ. ಮೋದಿ ಜಿ ಆಗಲಿ, ಅಮಿತ್ ಶಾ ಜಿ ಆಗಲಿ ಮಾತು ಕೇಳಲೇ ಇಲ್ಲ. ಯಡಿಯೂರಪ್ಪನವ್ರನ್ನ ಅವರ ಸಾಧನೆ ಬಗ್ಗೆ, 50 ವರ್ಷದ ಬಗ್ಗೆ ಎಲ್ಲ ಪ್ರೋಗ್ರಾಮ್ ಮಾಡಿಬಿಟ್ರು. ಯಡಿಯೂರಪ್ಪನವ್ರನ್ನೇ ಇನ್ನಷ್ಟು ಬೂಸ್ಟ್ ಮಾಡಿದ್ರು. ಹಾಗೆ ನೋಡಿದರೆ ಸೊ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ದೇವೇಗೌಡರ ನಡುವಿನ ಸಂಬಂಧ ಹಳಿಸೋದು, ಆ ಸಂಬಂಧ ಸುಧಾರಿಸುವ ಸ್ಥಿತಿ ಇಲ್ಲ. ಸೊ ಈ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಮೈತ್ರಿ ದುರ್ಬಲಗೊಂಡಿದೆ. ಈ ಸಂದರ್ಭದಲ್ಲೇ ಇನ್ನೊಂದು ಬೆಳವಣಿಗೆ ಆಗಿದೆ. ಅದು ಮುಂಬರುವ ಉಪಚುನಾವಣೆಗೆ ಸಂಬಂಧಪಟ್ಟದ್ದು, ಹಿರಿಯೂರು ಕ್ಷೇತ್ರದ ಉಪಚುನಾವಣೆ. ಈಗಾಗಲೇ ಹಿರಿಯೂರಿನ JDS ನಾಯಕರುಗಳ ಜೊತೆ ಕುಮಾರಸ್ವಾಮಿ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ನಿಂತರೆ ಗೆಲ್ಲಬಹುದಾ, ಅದಕ್ಕೆ ಬೇಕಾದಂಥ ಕಾರ್ಯಕರ್ತರುಗಳೇನು, ಅದನ್ನು ಕೂಡ ಕುಮಾರಣ್ಣ ಚರ್ಚೆ ಮಾಡಿದ್ದಾರೆ. ಆಗ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ, ನೋಡಿ ನಾನು ಟಿಕೆಟ್ ತೊಗೊಬರ್ತೀನಿ, BJP ಮತ್ತು JDS ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮವ್ರನ್ನ ಇಳಿಸಿದರೆ ಗೆಲ್ಲಿಸಬಹುದಾ. ಸೊ ಅಲ್ಲಿ ಕಾರ್ಯಕರ್ತರು ಹೇಳಿದಂತೆ ನೋ ಪ್ರಾಬ್ಲಮ್, ನೀವು ಟಿಕೆಟ್ ತಂದುಬಿಡಿ, ಯಾಕೆಂತಂದರೆ ನಾವು ಎರಡೂ ಪಕ್ಷ ಸೇರಿದರೆ ಈಸಿಯಾಗಿ ಹಿರಿಯೂರಿಂದ ಗೆದ್ದು ಬಿಡ್ತೀವಿ. ಆ ಕಾನ್ಫಿಡೆನ್ಸಿಗೆ ಬೇರೆ ಬೇರೆ ಕಾರಣ ಕೂಡ ಇದೆ. ಹಿರಿಯೂರು ಯೂಸ್ವಲಿ ಅಲ್ಲಿ ಯಾದವರ ಜನಸಂಖ್ಯೆ ಇದೆ, ಗೌಡ್ರದ್ದಿದೆ. ಆ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ. ಮತ್ತು ಬಹಳ ಕಾಲ ಹಿರಿಯೂರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದಾಗ JDS ಅಥವಾ ಜನತಾ ಪರಿವಾರನ ರಿಪ್ರೆಸೆಂಟ್ ಮಾಡ್ತಾಯಿದ್ರು. D ಮಂಜುನಾಥ್ ಅಂತ ಇದ್ದರು. ಅವರು ಜನತಾ ಪರಿವಾರದ ನಾಯಕರುಗಳು, ಅವರು ಹಿರಿಯ ನಾಯಕರು. ಅವರು ಹಿರಿಯೂರಿಂದ ಆಯ್ಕೆಯಾಗಿ ಬರ್ತಾಯಿದ್ರು. ನಂತರ KH ರಂಗನಾಥ್ ಕೂಡ ಅಲ್ಲಿಂದ ಆಯ್ಕೆ ಆಗ್ತಾಯಿದ್ರು. ಆದ್ದರಿಂದ ಅಲ್ಲಿ JDSಗೆ ಬೇಸ್ ಇದೆ ಅನ್ನೋದಿಲ್ಲ. ಹಾಗಿದ್ದರೆ JDSಗೆ ಟಿಕೆಟ್ ಸಿಕ್ಬಿಡುತ್ತಾ? ಅಲ್ಲಿ ಕುಮಾರಸ್ವಾಮಿ ಅವರೇನು ಕಾನ್ಫಿಡೆನ್ಸಿಂದ, ವಿಶ್ವಾಸದಿಂದ ಹೇಳಿದ್ದಾರೆ ಟಿಕೆಟ್ ತರ್ತೀನಿ ಅಂತ. ಅಷ್ಟು ಸುಲಭ ಆಗಿದೆಯಾ? ರಾಜ್ಯ ಘಟಕ ಏನು ಹೇಳುತ್ತೆ? ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಷ್ಟು ಸುಲಭವಾಗಿ
ಟಿಕೆಟನ್ನು ಜೆ ಡಿ ಎಸ್ ಕೊಡೋದಕ್ಕೆ ಒಪ್ತಾರೆ. ಹೇಳುವುದು ಕಷ್ಟ. ಆದರೆ ಒಂದೊಮ್ಮೆ ಟಿಕೆಟ್ ಕೊಡದಿದ್ದರೆ ಜೆ ಡಿ ಎಸ್ ಏನು ಮಾಡುತ್ತೆ? ಈಗಾಗಲೇ ಜೆ ಡಿ ಎಸ್ನ ಒಳಗಡೆ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರಿಗೆ ಸೂಕ್ಷ್ಮವಾಗಿ ಇಡೀ ಬೆಳವಣಿಗೆಯನ್ನು ಜೆ ಡಿ ಎಸ್ ನೋಡ್ತಾ ಇದೆ. ಒಂದೊಮ್ಮೆ ಈ ಮೈತ್ರಿ ಏನಿದೆ ಅದು ಮುರ್ಕೊಂಡು ಹೋದರೆ ಏನು ಮಾಡಬೇಕು? 28 ಅದೇ ಕೇಂದ್ರ ಸಚಿವರಾಗಿರ್ಬೋದು, ಅದರ ಈ ಒಳಗಡೆ ಲೆಕ್ಕಾಚಾರಗಳು ನಡೀತಾ ಇವೆ. ಅದ್ರ ಜೊತೆಗೆ ದೇವೇಗೌಡರನ್ನ ರಾಜ್ಯಸಭೆ ಕಳಿಸ್ತಾರೋ ಇಲ್ಲವೋ ಅನ್ನೋ ಪ್ರಶ್ನೆ ಕೂಡ ಅಲ್ಲಿದೆ. ಈಗ ಬಂದ ಮಾಹಿತಿಯ ಪ್ರಕಾರ ದೇವೇಗೌಡರನ್ನ BJP ಬೆಂಬಲಿಸಿ ಅವ್ರನ್ನ ರಾಜ್ಯಸಭೆ ಕಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ದೇವೇಗೌಡರಂಥ ನಾಯಕರನ್ನ ನೀವು ರಾಜ್ಯಸಭೆ ಕಳಿಸಿದ್ರೆ BJPಗೆ ಒಂದು ಗೌರವ ಬರುತ್ತೆ. ಹಾಗೇನು ಅವ್ರ ಬೆಂಬಲಿಗರು ಕೂಡ BJPಯನ್ನು ಬೆಂಬಲಿಸ್ತಾರೆ. ಈ ರೀತಿಯ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ನಡೀತಾ ಇವೆ. ಆದ್ದರಿಂದ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಈಗೇನು 3-4 ದಿನಗಳಲ್ಲಿ ರಾಜ್ಯಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆದರೆ ಚುನಾವಣೆ ನಡೆಯೋದು, ಆಗ ಈ ವಿಚಾರದಲ್ಲೂ ಕೂಡ BJP ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಕಾಲ್. ಅವರು ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರಿಂದ ಜೆ ಡಿ ಎಸ್ ಅಂತೂ ತಯಾರಿಯಲ್ಲಿದೆ. ಎಟ್ ಎನಿ ಕಾಸ್ಟ್ ಏನೇ ಆಗಲಿ ನಾವು ಹಿರಿಯೂರಿಂದ ಸ್ಪರ್ಧಿಸ್ತೀವಿ ಅಂತ BJP ಏನು ಪ್ಲ್ಯಾನ್ ಮಾಡುತ್ತೆ, ಜೆ ಡಿ ಎಸ್ ಮಿತ್ರ ಪಕ್ಷ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಸಲ್ಲಬೇಕಾದವನ್ನ ಗೌರವವನ್ನು ಕೊಡುತ್ತಾ, ಅಥವಾ ನೆಗ್ಲೆಕ್ಟ್ ಮಾಡಿಬಿಟ್ರೆ ರೀ ನೀವಿರೋ 2 ಸ್ಥಾನಕ್ಕೆ ನಿಮ್ಗೊಂದು ಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ ರೀ, ಮುಚ್ಕೊಂಡು ಕೂತಿರಪ್ಪ, ಇಲ್ಲೆಲ್ಲ ಹಾಕಬೇಡಿ ಅಂತ ಹೇಳೋಕ್ಕಾಗಲ್ಲ BJP ಪ್ಲ್ಯಾನ್. ಯಾಕೆಂದರೆ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ಅವರು ಯಾವುದೇ ಲೆಕ್ಕಾಚಾರಕ್ಕೆ ಸಿಗುವವರಲ್ಲ. ಅವ್ರ ಲೆಕ್ಕಾಚಾರನೇ ಬೇರೆ, ಅವರೇ ಬೇರೆ, ಅವ್ರ ಲೆಕ್ಕಾಚಾರನೇ ಬೇರೆ. ಆದ್ದರಿಂದ ವಾಟ್ ವಿಲ್ ಹ್ಯಾಪನ್, ಲೆಟ್ಸ್ ವೇಟ್ ಆ್ಯಂಡ್ ಸಿ.